ಸ್ವಾಮಿ ಮಾತಾಡಿ ಸ್ವಾಮಿ ಮಾತಾಡಿ. ಸೀತಾ ಅಯ್ಯೋ ಸೀತಾ ನಾನಿಂದ ಬದುಕುವುದಿಲ್ಲ ಸೀತಾ. ಡಾಕ್ಟರ್ ಏನಾಯ್ತು ಅಂತ ಹೇಳಿ ಡಾಕ್ಟರ್, ಏನಾಯ್ತು ಅಂತ ಹೇಳಿ. ಐ ಆಮ್ ಸೋ ಸಾರಿ ಸೀತಾ, ನಿನ್ನ ಗಂಡನ್ನೇ ಆ ದೇವರೇ ಕಾಪಾಡಬೇಕಪ್ಪ. ಇಲ್ಲ 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 ಇಲ್ಲ, ನನ್ನ ದೇವರು ನನ್ನ ಪತಿ ದೇವರು ಬದುಕಬೇಕು, ನನ್ನ ಪತಿ ದೇವರು ಬದುಕಬೇಕು ಡಾಕ್ಟರ್, ಬದುಕಬೇಕು. ಹೇಗಾದ್ರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಡಾಕ್ಟರ್, ಹೇಗಾದ್ರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ. ಇದೇನು ಸೀತಾ, ನಿನ್ನ ಬಾಯಲ್ಲಿ ರಕ್ತ ಬರ್ತಿದೆ ಸೀತಾ. ಸೀತಾ ಏನಿದು ಸೀತಾ, ಏನಿದು ಸೀತಾ? ಸ್ವಾಮಿ ನಾನು ಮುತ್ತೈದೆಯಾಗಿ ಸಾಯ್ಬೇಕು, ನಾನು ಮುತ್ತೈದೆಯಾಗಿ ಸಾಯ್ಬೇಕು ಅಂತ ವಿಷ ತಗೊಂಡೆ, ವಿಷ ತಗೊಂಡೆ. ಕೊನೆದಾಗಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ರೀ, ನಮಸ್ಕಾರ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಸ್ವಾಮಿ. ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಸತಿಯಾಗಿ ಹುಟ್ಟಿ ನಿಮ್ಮ ಸೇವೆ ಮಾಡ್ತೇನೆ ರೀ, ನಿಮ್ಮ ಸೇವೆ ಮಾಡ್ತೇನೆ. ರೀ ಸೀತಾ ನಿನ್ನ ಸಂತೋಷವೇ ನನ್ನ ನಿನ್ನನ್ನು ಹೆಂಡತಿಯಾಗಿ ಪಡೆದು ಕೊನೆವರೆಗೆ ನಿನಗೆ ಯಾವ ಸುಖನೂ ಕೊಡಲಿಲ್ಲ ಸೀತಾ. ಕೊನೆಯದಾಗಿ ನನ್ನನ್ನು ಬಿಟ್ಟು ಹೊರಟು ಹೋದೆ ಸೀತಾ. ಸೀತಾ ಅಯ್ಯೋ ದೇವರೇ, ಸೀತಾ ಸೀತಾ ನನ್ನನ್ನು ಬಿಟ್ಟು ಒಂಟಿಯಾಗಿ ಹೊರಟು ಹೋದೆಯ ದೇವರೇ. ದೇವರೇ, ನನ್ನ ಹೆಂಡತಿಯನ್ನು ನಿನ್ನ ಒಡಲಿನಲ್ಲಿ ಕರೆದುಕೊಂಡು ಬಿಟ್ಟೆಯ ದೇವ. ಏ ಕ್ರೂರ ವಿಧಿ. ಸೀತಾ 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 ನಾನಿನ್ನ ಬದುಕುವುದಿಲ್ಲ ಸೀತಾ, ನಿನ್ನನ್ನು ಬಿಟ್ಟು ನಾನು ಬದುಕುವುದಿಲ್ಲ. ನಾನು ನಿನ್ನ ಹತ್ರ ಬಂದು ಬಿಡ್ತೇನೆ ಸೀತಾ, ನಾನು ನಿನ್ನ ಹತ್ರ ಬಂದು ಬಿಡ್ತೇನೆ ಸೀತಾ. ಹೇಳು ಸೀತಾ, ಹೇಳು ಸೀತಾ, ಹೇಳು. ಅಯ್ಯೋ
ರಾಮ ಸಮಾಧಾನ ಮಾಡ್ಕೋಪ್ಪ. ಡಾಕ್ಟರ್, ನಾವು ಆ ದೇವರಲ್ಲಿ ಬೇಡಿ ಬಂದಿದ್ದು ಇಷ್ಟೇ ಡಾಕ್ಟರ್, ಇಷ್ಟೇ ಡಾಕ್ಟರ್, ಇಷ್ಟೇ ಡಾಕ್ಟರ್. ಕೊನೆಯದಾಗಿ ನನ್ನೊಂದು ಮಾತು ನಡೆಸಿಕೊಡುವಿರ ಡಾಕ್ಟರ್? ಈ ವಿಷಯನ ನನ್ನ ತಮ್ಮ ಲಕ್ಷ್ಮಣನಿಗೆ ತಿಳಿಸಿ, ನನ್ನ ತಮ್ಮ ಲಕ್ಷ್ಮಣನಿಗೆ ಈ ವಿಷಯ ತಿಳಿಸಿಬಿಡಿ ಡಾಕ್ಟರ್. ಡಾಕ್ಟರ್, ಏನೂ ಅರಿಯದ ಈ ಹಸುಗೂಸು ನನ್ನ ಒಡಲಲ್ಲಿ ಬೆಳೆದು ಬಾಳುವ ಭಾಗ್ಯ ಬೇಡಿ ಬಂದಿಲ್ಲ ಡಾಕ್ಟರ್, ಬೇಡಿ ಬಂದಿಲ್ಲ. ಮಗು ಕಂದ ಡಾಕ್ಟರ್, ಈ ಮಗುವನ್ನು ನನ್ನ ತಮ್ಮ ಲಕ್ಷ್ಮಣ ಬಂದರೆ ಅವನ ಕೈಯಲ್ಲಿ ಮಗವನ್ನು ಒಪ್ಪಿಸಿ ಬಿಡಿ ಡಾಕ್ಟರ್, ಒಪ್ಪಿಸಿ ಬಿಡಿ. ಕಂದ, ನಿನ್ನ ಚಿಕ್ಕಪ್ಪನ ಹತ್ತಿರ ಹೋಗು ಕಂದ. ಸೀತಾ ಆಯ್ತು ರಾಮ. ಅಯ್ಯೋ ಅಯ್ಯೋ ರಾಮ, ನಿನ್ನ ಮಗು ಸತ್ತು ಹೋಗಿದೆಪ್ಪ. ಕಂದ, ನೀನು ನನ್ನನ್ನು ಬಿಟ್ಟು ಹೊರಟು ಹೋದೆಯ. ಸೀತಾ, ನನ್ನ ಕಂದ ನನ್ನನ್ನು ಬಿಟ್ಟು ನಿನ್ನ ಹತ್ತಿರ ಬಂದು ಬಿಟ್ಟಳು. ಸೀತಾ, ನಿನ್ನ ಹತ್ತಿರ ಬಂದು ಬಿಟ್ಟಳು. ಮಗು ನನ್ನನ್ನು ಬಿಟ್ಟು ನಿನ್ನ ತಾಯಿ ಹತ್ತಿರ ಹೊರಟು ಹೋದೆಯ ಕಂದ. ಸೀತಾ, ನೀವು ನನ್ನನ್ನು ಬಿಟ್ಟು ಒಂಟಿಯಾಗಿ ಹೋಗಿಬಿಟ್ರ. ದೇವರೇ, ಯಾಕೆ ಇಂಥ ಕಷ್ಟಪಟ್ಟ ದೇವಾ? ನಾವೇನು ತಪ್ಪು ಮಾಡಿದೇವಂತ ಈ ಕಷ್ಟ? ಸೀತಾ, ತಮ್ಮ ಲಕ್ಷ್ಮಣ, ತಂಗಿ ಶಿಲ್ಪ, ಅಯ್ಯೋ ಕಂದ ಲಕ್ಷ್ಮಣ. ಅಯ್ಯೋ ರಾಮ, ನೀನು ಹೊರಟು ಹೋದೆಯಾ? ಆ ದೇವರು ನಿಮ್ಮ ಮನೆಗೆ ಇಂಥ ಅನ್ಯಾಯವೇ ಹೊಸ್ಕ ಬರದಿತ್ತು. ಈ ಊರಲ್ಲಿ ಯಾರಾದರೂ ನೋಡಿ ಇವರ ಅಂತ್ಯಕ್ರಿಯೆ ಮಾಡುವ ವ್ಯವಸ್ಥೆ ಮಾಡಬೇಕು. ಅಣ್ಣ, ಅತ್ತಿಗೆ, ಇದೇನಿದು? ನನ್ನ ಅಣ್ಣ ಅತ್ತಿಗೆ ಇನ್ನೂ ಮಲಗಿರೋರಲ್ಲ. ಅಣ್ಣ, ನಿನ್ನ ತಮ್ಮ ಲಕ್ಷ್ಮಣ ಬಂದನೆ, ಹೇಳಣ್ಣ. ಅತ್ತಿಗೆ, ನಿನ್ನ ಮೈದುನ ಲಕ್ಷ್ಮಣ ಬಂದನೆ, ಹೇಳಮ್ಮ.
ಇಷ್ಟೊಂದು ಒದರಿದರು ಹೇಳಲಾರದ ಕಾರಣವೇನು? ಅಣ್ಣ 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 ನನ್ನ ಸತ್ತು ಹೋಗಿರುವಣ. ಅಣ್ಣ ಏನಾಯ್ತಣ್ಣ? ಹೇಳಣ್ಣ. ಅತ್ತಿಗೆ ಈ ನಿಮ್ಮ ಹೀನ ಕೃತ್ಯವನ್ನು ಎಸಗಿದವರು ಯಾರಮ್ಮ? ಅಣ್ಣ ಹೇಳಣ್ಣ. ಅತ್ತಿಗೆ 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 ಹೇಳಮ್ಮ. ಅತ್ತಿಗೆ ಅತ್ತಿಗೆ ನಾನು ಡ್ಯೂಟಿ ಮೇಲೆ ಹೋಗಿದ್ದಾಗ ನಿಮ್ಮ ಅಣ್ಣ ಭೇಟಿಯಾಗಿದ್ದರು. ಅತ್ತಿಗೆ ನಿಮ್ಮ ಅಣ್ಣ ಭೇಟಿಯಾಗಿ ಅತ್ತಿಗೆ ಅವರ ಮುಂದೆ ನಿಮ್ಮೆಲ್ಲ ವಿಷಯ ತಿಳಿಸಿದ್ರು. ಅತ್ತಿಗೆ ನಿಮ್ಮೆಲ್ಲ ವಿಷಯ ತಿಳಿಸಿದ್ದೆ. ಅತ್ತಿಗೆ ನಿನ್ನ ಸೀಮಂತ ಕಾರ್ಯಕ್ಕೆ ಬರುವುದಾಗಲಿಲ್ಲವೆಂದು ಈ ಅಣ್ಣ ಕೊಡುವಂತವರ ಮನೆ ಕುಂಕುಮ ಸೀರೆಯೋ. ಅತ್ತಿಗೆ ಹೂವು ಬಳ ಕೊಟ್ಟು ಕೊಡ್ತಿದ್ದಾರೆ. ಅತ್ತಿಗೆ ಹೇಳಮ್ಮ ಹೇಳು. ಅಯ್ಯೋ ಅತ್ತಿಗೆ ಈ ತವರ ಮನೆ ಕುಂಕುಮ, ಈ ತವರ ಮನೆ ಕುಂಕುಮ ಹಚ್ಚಿಕೊಂಡು ಸೀರೆಯನ್ನು ತೊಟ್ಟು ಅಣ್ಣನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರುವಂತೆ ಹೇಳು. ಅತ್ತಿಗೆ ಹೇಳು. ಅತ್ತಿಗೆ ಅಣ್ಣ ಅಣ್ಣ ನೀನಾದ್ರೂ ಹೇಳ. ಅತ್ತಿಗೆಗೆ ಅಣ್ಣ ಅಯ್ಯೋ ಅಣ್ಣ ಅಣ್ಣ ಲಕ್ಷ್ಮಣ ಲಕ್ಷ್ಮಣ, ಹತ್ತು ಕರೆದರೆ ಅತ್ತಿಗೆ ಮತ್ತೆ ಹುಟ್ಟಿ ಬರುವರೆ. ನಡಿ ಲಕ್ಷ್ಮಣ. ಡಾಕ್ಟರ್ ನನ್ನ ಅಣ್ಣ ಅತ್ತಿಗೆ ಏನಾಯ್ತು? ಡಾಕ್ಟರ್ ಏನಾಯ್ತು? ಆಗ್ಬಾರ್ದೆಲ್ಲ ಆಗಿ ಹೋಯ್ತು ಲಕ್ಷ್ಮಣ. ಹತ್ತು ಕರೆದರೆ ಅತ್ತಿಗೆ ಮತ್ತೆ ಹುಟ್ಟಿ ಬರುವರೆ. ದೇವರಲ್ಲಿ ಇಷ್ಟೇ ಅವರು ಬೇಡ್ಕೊಂಡು ಬಂದಿದ್ದು. ನಡಿ ಲಕ್ಷ್ಮಣ, ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿ ಬರೋಣ. ಡಾಕ್ಟರ್ ಇದಕ್ಕೆಲ್ಲ ಕಾರಣ ಯಾರು? ಡಾಕ್ಟರ್ ಯಾರು? ಹೇಳಿ ಡಾಕ್ಟರ್. ಇದರಲ್ಲಿ ಹೇಳುವುದರಲ್ಲಿ ಏನಿದೆ? ಇಷ್ಟೆಲ್ಲ ಅನಾಹುತ ಆಗಿದ್ದು ಆ ಪ್ರೇಮರಾಜ್ ಶಿವರಾಜ ಕಾರಣ. ಪ್ರೇಮರಾಜ್ ಶಿವರಾಜ್ ಕೊನೆಗೂ ನಿಮ್ಮ ಜನ ತೀರ್ಸ್ಕೊಂಡು ಬಿಟ್ರ ಮಕ್ಕಳ. ಪ್ರೇಮರಾಜ್ ಇಲ್ಲ ಡಾಕ್ಟರ್ ಇಲ್ಲ. ಈಗಲೇ ಹೋಗಿ ಆ ಪಾಪಿಯ ರುಂಡನ್ನು ಕತ್ತರಿಸಿ ಬರ್ತಾರೆ ಡಾಕ್ಟರ್. ನಿಲ್ಲು ನಿಲ್ಲು ಲಕ್ಷ್ಮಣ ನಿಲ್ಲು. ನೀನೇ ಪೊಲೀಸ್ ಖಾತೆಯಲ್ಲಿದ್ದು ಕಾನೂನು ಕೈ ತೆಗೆದುಕೊಳ್ಳುವುದೇ ಬೇಡ ಲಕ್ಷ್ಮಣ, ಬೇಡ. ಮೊದಲು ಇವರ ಅಂತ್ಯಕ್ರಿಯೆ ಮಾಡ್ಬೇಕಪ್ಪ. ಇಲ್ಲ ಡಾಕ್ಟರ್ ಇಲ್ಲ. ಮೊದಲು ಪಾಪಿಗಳ ರುಂಡವನ್ನು ಕತ್ತರಿಸಿ ಅವರಿಬ್ಬರ ರಕ್ತದಿಂದ ನನ್ನ ಅಣ್ಣ ಅತ್ತಿಗರ ಶವವನ್ನು ತೊಳೆದು ನಂತರ ನನ್ನ ಅಣ್ಣ ಅತ್ತಿಗರ ಅಂತ್ಯಕ್ರಿಯೆ ಡಾಕ್ಟರ್. ನಂತರ ನನ್ನ ಅಣ್ಣ ಅತ್ತಿಗರ ಅಂತ್ಯಕ್ರಿಯೆ. ಲೇ ಪಾಪಿ ಪ್ರೇಮರಾಜ್, ನೀನು ಎಂದೋ ನನ್ನ ಕೈಯಲ್ಲಿ ಸಾಯುತ್ತಿದ್ದೆ ಮಗನೇ. ನನ್ನ ತಾಯಿ ಹೇಳಿದ ಒಂದೇ ಒಂದು ಮಾತಿನಿಂದ ನಿನ್ನನ್ನು ಸುಮ್ಮನೆ ಬಿಡಬೇಕಾಯ್ತು. ಕೊನೆಗೂ ನಿನ್ನ ಛಲ ತೀರ್ಸ್ಕೊಂಡು ಬಿಟ್ಟಿಯ ಮಗನ. ಇಲ್ಲ ಡಾಕ್ಟರ್ ಇಲ್ಲ. ನಾನೊಬ್ಬ ಸರ್ಕಾರದ ಸೇವೆಯಲ್ಲಿದ್ರು ನನ್ನ ಅಣ್ಣ ಅತ್ತಿಗೆರ ಪ್ರಾಣ ತೆಗೆದುಕೊಂಡ ಪಾಪಿಗಳನ್ನು ಸುಮ್ಮನೆ ಬಿಡುವುದಿಲ್ಲ ಡಾಕ್ಟರ್. ಚಿತ್ರಹಿಂಸೆ ಕೊಟ್ಟುಕೊಳ್ಳುತ್ತಾರೆ ಡಾಕ್ಟರ್, ಚಿತ್ರಹಿಂಸೆ ಕೊಟ್ಟುಕೊಳ್ಳುತ್ತಾರೆ.
ಡಾಕ್ಟರ್, ಇಂದು ಸೂರ್ಯಾಸ್ತ ಆಗುದ್ರ ಒಳಗಾಗಿ ಆ ಪಾಪಿ ನಾನು ಕೊಲ್ಲದೆ ಬಿಡುವುದಿಲ್ಲ ಡಾಕ್ಟರ್, ಬಿಡುವುದಿಲ್ಲ ಡಾಕ್ಟರ್. ಇದು ನನ್ನ ಪ್ರತಿಜ್ಞೆ ಡಾಕ್ಟರ್. ಡಾಕ್ಟರ್ ಡಾಕ್ಟರ್ ಈ ನನ್ನ ಅವಕಾಶಕ್ಕೆ ಅನುಮತಿ ಕೊಡ್ತೀರಾ ಡಾಕ್ಟರ್? ಆಯ್ತು ಲಕ್ಷ್ಮಣ, ಮೊದಲು ಇವರ ಅಂತ್ಯಕ್ರಿಯೆ ಮಾಡ್ಬೇಕಪ್ಪ. ಮುಂದಿನ ಕೆಲಸಕ್ಕೆ ಕೈ ಹಾಕು. ಅಯ್ಯೋ ಕಂದ, ನೀನಾದರೂ ಬದುಕು ಮಾಡುತ್ತೇನವ, ನೀನಾದರೂ ಬದುಕು ಮಾಡಲೇ ದೈವರೇ. ಅಯ್ಯೋ ಕಂದ ಕಂದ, ಅಣ್ಣ 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 ಹೇಳ